ಇಲ್ಲ ಇದೇನು ಗೌಡ್ರೆ ಅಂಗಡಿ ಮಂತ ಕುಕೊಂಡಿದ್ದೀರಾ? ಯಾಕೇನು ಬದುಕು ಬಾಳು ಏನಿಲ್ವೇ? ಓಹೋ, ನೀನೇ ಬಿಡಪ್ಪ ಪುಣುವಂತ ಈ ಕಾಲಕ್ಕೆ. ಬಿಡುವ ಕುಕಣಿಜ್ಜ. ಲೇ ಬೋರಜ್ಜ, ಇನ್ನೇನು ಮಾಡೋಣಲ್ಲ? ನನ್ನ ಕೈಲಿ ಏನು ಹಾಕೈತೇಳು? ವಯಸ್ಸಾತು ಈಗಳಪ್ಪ. ನಾನು ಬದುಕು ಅಂದರೆ ಎದಳೋದು, ಮಕ ತೊಳ್ಕೊಂಬೋದು, ಒಂದಿಟ್ಟು ಕಾಫಿ ಕೊಡ್ತಾರೆ ಕುಡಿಯೋದು, ಅದಾದಮೇಲೆ ಅಡುಗೆ ಆಗತ್ತಕ್ಕ ಅಲ್ಲೂ ಇಲ್ಲೂ ಮಾಗಾಡ್ಕೊಂಬೋದು, ಒಂದು ತುಂಬೋದು, ಒಂದು ಮುದ್ದೆ ಉಂಡ್ಬಿಟ್ಟು ಎಲ್ಲ ನಾವು ಹುಣಸೆ ಗಿಡದಡಲು ತೆಂಗಿನ ಗಿಡದಡಲು ನೆಳ್ಳಿರ್ತೈತಲ್ಲ ತಣ್ಣಗೆ ಮನಿಕೆಂಬೋದು. ಬೇಜಾರಾತೆ ಎದ್ದು ಬಂದು ಒಂದು ಅರ್ಧ ಅಂಗಡಿ ಮಂತಾಗೆ ಟೀ ಕುಡಿಯೋದು, ಒಂದು ಬೀಡಿ ಸೇರೋದು, ತಿರ್ಗಿ ಹೋಗೋದು, ಉಳ್ಕೊಂಬೋದು. ಮಧ್ಯಾಹ್ನ ಒಂದು 3-4 ಗಂಟೆ ತಿರ್ಗಿ ಒಂದಿಟ್ಟು ಕಾಫಿ ಕುಡಿಯೋದು, ಮಂತಕ್ಕೆ ಹೋಗೋದು. ದನ ಕಟ್ಟಾಕಿ ಆಗ ಈಗಂಬಗಾಲನ ಅಡುಗೆ ಆಗಿರ್ತೈತೆ. ಒಂದು ಜನ ಟಿ ವಿ ನೋಡಿ ಉಂಡ್ಬಿಟ್ಟು ತಿರುಗಿ ಮನಿಕೆಂಬೋದು. ಈಟ್ ಬದುಕ್ಬಿಟ್ರೆ ನಮ್ದು ಇನ್ನೇನಿಲ್ವಲೆ. ವಯಸ್ಸಾದ್ಮೇಲೆ ಇನ್ನೇನೆಲ್ಲ ಮಾಡೋಕ್ಕಾಕೈತೆ? ಹೇಳು. ಅಲ್ಲ ಅದು ಸರಿನೇ ಬಿಡು, ವಯಸ್ಸಾದ್ಮೇಲೆ ಇನ್ನೇನು ಕಿತ್ತಾಕಂದು ನಾವು. ಇವನು ರಂಗಜ್ಜು ನೋಡ್ರಿ ಗೌಡ್ರೆ, ಸೀನಪ್ಪರ ಅಪ್ಪ ಇನ್ನ ಎತ್ತೋದ ಅಂತಾನ. ಇಲ್ಲ ಕಣಲ್ಲ, ಯಾಕೆ ಏನಾಯ್ತು ರಂಗಜ್ಜಿಗೆ? ಎತ್ತನ ಕಳಿಗಳದೋ ಅವನೇ? ಅವನೆಲ್ಲ ಕಳೆದೋಗ್ತಾನೆ ರಂಗಜ್ಜ, ಯಾರನ್ನ ಕಳೆದಾಕ್ತಾನೆ ಅಷ್ಟೇನಾ? ಇಲ್ಲೇ ಗೌಡ್ರೆ, ಅವ್ನು ನರಸಿಂಹರಾಜ್ ಇದ್ನಲ್ಲ, ಆ ನರಸಿಂಹರಾಜರವು ಹುಣಸೆ ಗಿಡಕ್ಕೆ ಬೈದ್ರಂತ ಯಾರನ್ನ ವ್ಯಾಪಾರ ಮಾಡಾಕಿ. ಅದಕ್ಕೆ ಈ ಅಜ್ಜನ ಹುಡ್ಕಾಡ್ತಿದ್ದ. ನನಗೂ ಒಂದಿಟ್ಟು ಬೇಕಿತ್ತು ಇವ್ರು ರಂಗಜ್ಜ. ಯಾಕೋ ನಮ್ಮ ಎಮ್ಮೆ ಕೊಟ್ಟು ಉಚ್ಕೊಂಬೋದು. ಇವು 2-3 ದಿನನೂ ತೆಳ್ಳಗೆ ಸಗಣಿ ಇಕ್ಕೋದು. ಅದಕ್ಕೆ ಈ ಅಜ್ಜ ಆತನ ಔಷಧ ಕೊಡ್ತಾನೇನೋ ಅಂತಾನೆ ಹುಡ್ಕಾಡ್ತಾ ಇದ್ದೀನಿ ರಂಗಜ್ಜನ. ಹಂಗಾರೆ ರಂಗಜ್ಜ ದನಗಳಿಗೂ ಕುರಿಗಳಿಗೂ ಮೇಕೆಗಳಿಗೂ ಎಮ್ಮೆಗಳಿಗೂ ಏನು ಔಷಧಿ ಕೊಡ್ತಾನೇನು? ಎಲ್ಲ ಯೂಸ್ತಿನ ಜೊತೆ ಓಡಾಡ್ತೀನಿ, ನನಗೆ ಗೊತ್ತೇ ಇಲ್ಲ ನೋಡು. ತಡಿ ಕೇಳ್ತೀನಿ ಸಿಕ್ಕಿದಾಗ. ಇಲ್ಲ ಹೂಕಂಡ್ರಿ ಗೌಡ್ರಿ, ರಂಗಜ್ಜನ ಕೈ ಗುಣಿಸಿ ಅಂದಕೈತಿ. ಇಲ್ಲ ನಮ್ಮೂರ ಅಕ್ಕಪಕ್ಕದೂರೆಲ್ಲ ಬರ್ತಾರೆ ದನಗಳಿಗೆ ಔಷಧಿ ಇಸ್ಕೊಂಡು ಹಾಕಿ. ಇಲ್ಲಾಂದ್ರೆ ಇವಜ್ಞೆ ಹೋಗ್ತಾನೆ. ಏನಂದ್ರೆ ಪುಣಾತ್ಮ ದನಿಗೆ ಔಷಧಿ ಕೊಡಲಿ, ಆತನ ಒಯ್ಲಿ ಗೊಟ್ಟದಾಕ್ಬಿಟ್ದಾಗೆ ₹1 ದುಡ್ಡು ಮುಟ್ಟಲ್ಲ. ಏನ ಅಡಿಕೆ ಎಲೆ ಕಿಕ್ಕಿ ಒಂದು 50-100 ಕೊಟ್ರೆ ಅಷ್ಟೇನ. ಆಯಪ್ಪ ಆ ವಜ್ಜ ಕೇಳಲ್ಲ. ಇವ್ರು ಯಾರನ್ನ ಪ್ರೀತಿಯಿಂದ ಕೊಟ್ರೇನ. ಇಲ್ಲಾಂದ್ರೆ ಅಡಿಕೆಲೆ ಕೊಟ್ಟರು ಸಾಕು ಅವನಿಗೆ, ಆ ಅಜ್ಜಿಗೆ ರಂಗಜ್ಜಿಗೆ. ಹಂಗಾರ ಹಂಗೇನು ಅಲ್ಕಣಜ್ಜ, ಇವನು ಸೀನಪ್ಪ ಎತ್ಲ ಹೋಯವನಲ್ಲ ಕಣ್ಣಿ ಕಾಮ್ದಂಗೆ ಎತ್ತೋ ಇವನ್ ಗೊತ್ತೇ? ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕತೆಯೋ. ಎಲೆ 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 ಇದ್ಯಾಕಲ್ಲ ಸೀನಾ, ಇದ್ಯಾಕಲ್ಲ? ಒಂದೇ ಒಂದು ಕಾಲ ಕೊಕ್ರೆ ನಿಂತಿದ್ಯಲ್ಲೋ, ಏನಾತೋ ನಿನಗೆ? ಲೇ ಬೋರಜ, ತಡಿಲ್ಲ ಒಂದ್ರ ಒಟ್ಟು ಬರಲಿ ಅವನು ಬಂದು ಕೂಕಂಬ್ಲಿ, ಆಮೇಲೆ ಕೇಳಿವಿಂತೆ. ಲೇ ಸೀನಪ್ಪ ಬರಲ ಇಲ್ಲಿ, ಬಾರ ಕೂಕ ಬರೋ ಇಲ್ಲಿ. ಏ ಬೋರಜ, ನನ್ನ ಮಗನೇ ನಿನಗೆ ವಯಸ್ಸಾಯ್ತಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಿದ್ದೆ ನಿನ್ನ. ಯಾಕೆ ನಾನು ಕುಂಟ್ಕೊಂಬತ್ತಿರೋದು ಏಕೆ ಅಂತ ನಿನಗೆ ಗೊತ್ತಿಲ್ವಾ? ನುಸ್ಗುಂದಿಕಾಯಿ ನನ್ನ ಮಗ ನೀನು ಬೋರಜ್ಜ. ಗೌಡ್ರ ಮುಂದೆ ನಾಟಕ ಹೊಡಿತಿದ್ಯನಜ್ಜ, ನಾಟಕನ. ಲೇ ಸೀನಾ ಬರಲ, ಅದು ಯಾಕೆ ಅವನು ಬೈತೀಯ? ಬಾರ ಕುಕ ಬರೋ. ಗೌಡ್ರೆ, ಇವನು ಬೋರಜ್ಜ ಇದ್ದಾನಲ್ಲ, ಸುಲಭ ತಿಳ್ಕೊಬೇಡ್ರಿ. ನಾಟಕಗಾರ ನನ್ನ ಮಗ ಅಂದರೆ ಬಲ್ ನಾಟಕ ಮಾಡ್ತಾನೆ. ಎಲ್ಲರೂ ಮುಖಕ್ಕೆ ಬಣ್ಣ ಹಚ್ಕೊಂಡು ನಾಟಕ ಮಾಡಿದರೆ ಈ ನನ್ನ ಮಗ ನಾಲ್ಗಿಗೆ ಬಣ್ಣ ಹಚ್ಕೊಂಡು ಮಾಡ್ತಾನೆ. ಸುಲಭ ತಿಳ್ಕೊಬೇಡ್ರಿ ನನ್ನ ಮಗನ. ಯಾಕಲ್ಲ ಸೀನಪ್ಪ ಹಿಂಗೆ ಮಾತಾಡ್ತೀಯ? ನಾನೇನು ಮಾಡಿದ್ದೀನಿ ನಿನಗೆ? ನಿಂಗೇನು ಮಾಡಿದ್ದೀನಿ ನಾನು ಅಂತದ್ನ? ಉಸಿರು ಬಿಡಬೇಡ ನಿನ್ನ ಅಂತಾಗಿ. ಜಾಸ್ತಿ ಡೌ ಮಾಡ್ಕೊಂಡು ಒಳ್ಳೆಯವನಾಗಕ್ಕೆ ಹೋಗ್ಬೇಡ ಕಣಜ್ಜ. ಇಲ್ಲಿ ಗೌಡ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ನಾಟಕ ಮಾಡಿದ್ದೀಯ ನೀನು, ನಾಟಕಕಾರ. ನಿನ್ನೇನು ಇವತ್ತಿನಿಂದ ನೋಡ್ತಿದ್ದೀನಿ ನಾನು. ನಿನ್ನ ವಯಸ್ಸು ಬೇರೆ ನನ್ನ ವಯಸ್ಸು ಬೇರೆ ಇರ್ಬೋದು. ನಾನು ನೀನು ಕುಚ್ಚುಕು ಅಂತನ ಪ್ರಪಂಚಿಗೆ ಗೊತ್ತೈತಿ. ಕುಚ್ಚುಕುಗೆ ನೀನು ದ್ರೋಹ ಬಗೀತಲ್ಲ, ನೀನೊಬ್ಬ ಮನುಷ್ಯನ. ಮನುಷ್ಯನ ಬೋರಜ್ಜ. ಲೇ ಸೀನಪ್ಪ, ಬೋರಜ್ಜ ಬರಲ್ಲ ಇಲ್ಲಿ, ಬರೋ ಇಲ್ಲಿ. ಯಾಕ್ರ ನಿಮ್ಮಿಬ್ಬರದು ಏನರ ನಿಮ್ಮಿಬ್ಬರದು ಜಗಳ? ಒಳ್ಳೆನಾ ಒಂದಿನ ಕಿತ್ತಾಡ್ತಿದ್ದೀರಲ್ಲ, ಏನಾತೋ ಸೀನಪ್ಪ ನೀನು ಹೇಳಲ್ಲ, ಏನಾತೋ ಇಬ್ರು ನೋಡ್ಬೇ ನಾನು? ಅಂತ ಚಂದಾಕಿದ್ರಿ ಇವತ್ತಕ್ಕಿಂಗೆ ಜಗಳ ಆಡ್ತಾ ಇದ್ದೀರಾ, ಏನಾಯ್ತು ಹೇಳ್ರಿ. ಅಲ್ಲ ಗೌಡ್ರೆ,
ಇವನು ಕುಡ್ದು ಚರಂಡಕ್ಕೆ ಬಿದ್ದು ಕಾಲ್ನ ಈಸ್ಕೊಂಡಿರೋದಕ್ಕೆ ನಾನು ಹೊಣೆನೆ ಹಾ ನನ್ನ ಮೇಲೆ ಜಗಳಕ್ಕೆ ಬಂದವನೀಗ. ಲೇ ಸೀನಪ್ಪ, ನಿಜನಿಂದ ಅವ್ನು ಹೇಳ್ತಿರೋದು ಬೋರಜ್ಜ, ನೀನು ಕುಂಟ್ಕೊಂಬಂದಿದ್ದು ಅದಕ್ಕೇನೆ ಚರಂಡಕ್ಕೆ ಬಿದ್ದಿದ್ದೆ ಹೋಗಿ. ನೀನ್ನ ಗೌಡ್ರೆ ಎಲ್ಲ ಈ ನನ್ನ ಮಗ ಬೋರಜ್ನಿಂದನೇ ಆಗಿದ್ದು. ಹಾಂ, ಅವತ್ತೇನಾದ್ರು ಗೊತ್ತಾ? ಮೊನ್ನೆ ದಿನ ಹೇಳ್ತೀನಿ ಕೇಳ್ರಿ. ಬಂದ ಇವನು ಬೋರಜ್ಜ, ಲೇ ಶಿನಾ ಏನಾದರೂ ಮಾಡಿ ಇವತ್ತು 90 ಎಣ್ಣೆಗೆ ದುಡ್ಡು ಕೊಡಲೇಬೇಕಲ್ಲ, ನನ್ನ ತಗ ದುಡ್ಡಿಲ್ಲ, ಏನಾದರೂ ಮಾಡು ಅಂತ ಅಂದ. ಇರಲೇ ಬಿಡು, ನನ್ನ ಫ್ರೆಂಡ್ ಅಲ್ವೇ, ನಾನು ಕುಡಿಯೋದ್ರಾಗ ಯಾರದ ಕುಡಿದ್ರೆ ಹೆಂಗೋ ಒಂದಿನ ಮೇಂಟೈನ್ ಹಾಕೈತಿ ಅಂತ ಹೇಳ್ಬಿಟ್ಟು ಈ ಅಜ್ಜನ್ನ ಎಣ್ಣೆ ಅಂಗಡಿ ಕರ್ಕೊಂಡೋದಿ. ಕುಡಿದ್ವಿ 90 ಮೇಲೆ ಇನ್ನು 90, 1 ಕ್ವಾರ್ಟ್ರು, ಅರ್ಧ ಬಾಟ್ಲಿ ಆಗೋತು, ಕುಡ್ಕೊಂಡು ಕೂಕೊಂಡ್ವಿ. ಬರ್ಬೇಕಾರೆ ನನ್ನ ಮಗ ಗೌಡ್ರೆ ಹೇಳ್ತೀನಿ ಕೇಳ್ರಿ, ಇವ್ನು ಬೋರಾಜನ ಮೇಲೆ ನಂಗೆ ಸಿಟ್ಟೈತೆ ಅಂದ್ರೆ ಅಷ್ಟಿಲ್ಲ. ಹಾಂ, ಸೂರಿ ತಗೊಂಡು ಚುಚ್ಚಿ ಸಾಯಿಸ್ಬಿಡ್ಬೇಕು ಅನ್ನಿಸ್ತೈತಿ. ನನ್ನ ಕರ್ಕೊಂಡು ಬಂದು ನೇರಕ್ಕೆ ಹೋಗಿ ಮಂತಕ್ಕೆ ಬಿಟ್ಟು ಹೋಗ್ಬೇಕು ತಾನೆ. ನಾನು ಬರ್ತಾ ಇದ್ದೀನಿ, ನನಗೆ ಒಂಥರ ತಲೆಯೆಲ್ಲ ಗಿರ್ರ ಅಂತೈತಿ ಗೌಡ್ರೆ. ಎಣ್ಣೆ ಬೇರೆ ಜಾಸ್ತಿ ಆಯಿತು, ಉಂಡಿರಲಿಲ್ಲ, ಅದಕ್ಕೂ ತಲೆ ಗಿರ್ರೋ ಅಂಬೋದು. ಬಂದು ಅಲ್ಲಿ ಟ್ಯಾಂಕಿಂತ ಚರಂಡಿ ಇರಲಿಲ್ವೇ, ಚರಂಡೆ ಕಾಲಿಕ್ಕಿಬಿಟ್ಟು ಬಿದ್ದೇ ಬಿಟ್ಟೆ ಗೌಡ್ರೆ. ನಾನು ಕಾಲು ಆ ಚರಂಡಿ ಕಲ್ಲಿಗೆ ಹೊಡ್ಕೊಂಬಿಟ್ಟು ಎತ್ಕೊಂಬಿಡ್ತು. ಈ ನನ್ನ ಮಗ ಏನು ಮಾಡಬೇಕು ಗೌಡ್ರೆ? ಬೋರಾಜ ಹಾಂ, ನನ್ನ ಕೈಲಿ ಆಗಲ್ಲಪ್ಪ, ನಿಧಾನಕ್ಕೆ ಎದ್ದೋಗು, ಹಾಂ ನೀನೇ ಎದ್ದೋಗು ಅಂತ ಹೇಳ್ಬಿಟ್ಟು ನನ್ನ ಬಿಟ್ಟು ಮಂತಕ್ಕೆ ಹೋಗೋದೆ. ಬೆಚ್ಚು ಮನೆಗೆ ಹೇಳೋನು ಹೋಗಿ ಇನ್ನೊಂದಿನ ಅಂತಕ್ಕೆ ಬತ್ತಲ್ಲ, ಎಣ್ಣೆ ಕೊಡ್ಸಲ್ಲ ಸೀನಪ್ಪ ಅಂತಾನ. ಅಲ್ಲೇ ಮಲ್ಡ್ರು ಮಾಡ್ಬಿಡ್ತೀನಿ ಗೌಡ್ರೆ. ಇವ್ ಬೋರಾಜನ ಅಲ್ಲೇ ಮಲ್ಡ್ರು ಮಾಡ್ತೀನಿ. ಚರಂಡಕ್ಕೆ ಬಿದ್ದಾಗ ಬೇಡ, ನಾವು ಚಂದಕ್ಕಿದ್ದಾಗ ಬೇಕಾ ಗೌಡ್ರೆ? ಯೋಚನೆ ಮಾಡ್ರಿ ಗೌಡ್ರೆ ನೀವು. ಇಲ್ಲ 1 ಗಂಟೆ ತನಕ ಇವನ ಜೊತೆ ಇರ್ತಾರೆ. ಕುಡ್ಕೊಂಡು ಯಾತ ಮಾತಾಡ್ತಿದ್ದ ಗೌಡ್ರೆ. ಅದಕ್ಕೆ ನಾನು ಯಾಕೆ ಬೇಜಾರಾದಂಗಾತು ಎತ್ತು ಬಂದೆ. ಚರಂಡಕ್ಕೆ ಬಿದ್ದಾಗ ನನ್ನ ಕೈಲಿ ಎತ್ತಕ್ಕಾಗದೆ. ನೀನೊಬ್ಬ ಫ್ರೆಂಡ್ ನೀನು ಹೋಗತ್ತಾಯಿಸಿಗೆ. ಚರಂಡಕ್ಕೆ ಬಿದ್ದಾಗ ಎತ್ತಕ್ಕೆ ಬರಲಿಲ್ಲ. ಇದು ನನ್ನ ಕೈಲಿ ಆಗಲ್ಲ ಅಂತ ಹೆಂಗೆ ಹೇಳ್ಚ ನೋಡು. ಎಣ್ಣೆ ಕುಡಿಯೋಕೆ ಮಾತ್ರ ಆಗ್ತೈತಿ. ಏನೋ ಬಾಯಿ ತೆಗೆಸ್ಬಿಟ್ಟು ಹಿಂಗೆ ತೆಗೆದು ನೋಡ್ಬಿಟ್ರೆ ಎಣ್ಣೆ ಕಾಮ್ತೈತಿ. ಕುಡಿತಾನೆ ಕುಡಿದ್ರೆ ಎಣ್ಣೆನ. ಇವಾಗ ನನ್ನ ಕೈಲಿ ಆಗಲ್ಲ ಎತ್ತಕ್ಕೆ, ಚರಂಡಕ್ಕೆ ಬಿಡ್ತಾರಣ ಹಂಗೆ ಹಿಂಗೆ ಅಂತ. ಟೈಮ್ ಬರ್ತೈತಿ ನಂಗೋಣ. ನೀನು ಚರಂಡಕ್ಕೆ ಬೀಳ್ಸಲ್ಲ, ನಿನ್ನ ಮೇಲೆ ಕಾಲಿ ತುಳಿದೇ ಹೋಗ್ತೀನಿ ಕಣಜ್ಜ. ಚರಂಡಿಗೆ ಮುಚ್ಚಾಕೊಂಡು ಹೋಗು ಅಂತ. ಟೈಮ್ ಬರ್ತೈತೆ ಅಣ್ಣ, ಎಲ್ರಿಗೂ ಟೈಮ್ ಬರ್ತೈತೆ. ಲೇ ಸೀನಪ್ಪ, ಬೋರಜ್ಜ ಸುಮ್ಮನಿರಲ್ಲ, ಹೆಂಗೆ ಕಿತ್ತಾಡ್ತಿರಲ್ಲ, ಸುಮ್ಮನಿರೋ. ಹೆಂಗೌಡ್ರೆ ಸುಮ್ಮನಿರ, ನಾವು ಮನ್ಸಿನಾಗೆ ಕುದೀತೈತೆ. ಲೇ ನಿಮ್ಮಿಬ್ಬರದು ತಪ್ಪೈತೆ, ಸುಮ್ಮನಿರಲ್ಲ. ಅಲ್ಲ ಕಳ್ಳ ಬೋರಜ್ಜ, ಅವನು ಸೀನಪ್ಪ ನಿನಗೆ ಎಣ್ಣೆ ಕೊಡಿಸವ್ನಿ. ಆ ಕೃತಜ್ಞತೆಗಾದ್ರೂ ಅವನು ಮಂತಕ್ಕೆ ಹೋಗತಕ್ಕ ಬಿಟ್ಟು ಹೋಗ್ಬೇಕು ತಾನೆ ಅವನ್ನ. ಅದನ್ನ ಬಿಟ್ಟು ಅರ್ಧ ದಾರಿಗೆ ಹೆಂಗಲ್ಲ ಕೈ ಕೊಟ್ಟೆ ನೀನು? ಯಾಕಲ್ಲ? ಅವ್ನು ಚರಂಡಕ್ಕೆ ಬಿದ್ದಾಗಾದ್ರೂ ಎತ್ತಬೇಕು ತಾನೆ ನೀನು ಹೋಗಿ. ಲೇ ಸೀನಾ, ನೀನು ಅಂತಾನೆ ಕಳ್ಳ. ಯಾಕ್ರಲ್ಲ ಆಟನ ಕುಡಿಯಕ್ಕೆ ಹೋಗಿದ್ರಿ? ರೌಟ್ ಕುಡಿಬೇಕು ಬರಬೇಕು. ಅದನ್ನ ಬಿಟ್ಟು ಚರಂಡಕ್ಕೆ ಬೀಳೋದು, ಕೊಚ್ಚಕ್ಕೆ ಬೀಳೋ ಅಂತ ಕೆಲಸ ಯಾಕ್ರಲ್ಲ ಮಾಡಕ್ಕೆ ಹೋಗ್ತೀರಾ? ಬಿಡ್ರಿ ಗೌಡ್ರೆ, ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ಐತೆ ಅಷ್ಟೇನಾ. ಅದಕ್ಕೆ ಒಂದು ಇದೆಲ್ಲ ಬಲಗಾಲು ಎತ್ಕೊಂಬಿಟ್ಟೈತೆ ಗೌಡ್ರೆ. ಆಸ್ಪತ್ರೆಗೆ ಹೋಗಿ ಬರ್ಬೇಕು, ಆಮೇಲೆ ಹೋಗಿ ಬರ್ತೀನಿ. ಈ ಮೊಣಕಾಲಿಂದ ಕೇಳಿಕೆ ಒಂಥರ ಟಿವ ಅಂತೈತಿ. ಅದೇ ಚರಂಡಿಗೆ ಹೋಗಿ ಕುಟ್ಕೊಂಡಲ್ಲ, ಅದೆಲ್ಲ ಊದ್ಕೊಂಬಿಟ್ಟು ಸ್ವಲ್ಪ ನೈತೈತೆ ಅಷ್ಟೇ ಗೌಡ್ರೆ. ಮೊದಲು ತೋರಿಸ್ಕೊಳ್ಳೋ ಆಸ್ಪತ್ರೆಗೆ, ಆಮೇಲೆ ಗಾಯಿಗೆ ಕಿವಿಗಿವ ಗುಳಿಗಳು ಬಿದ್ದಾವು, ತೋರಿಸ್ಕೊಳ್ಳೋ ಮಂತಕ್ಕೆ ಆಸ್ಪತ್ರೆಗೆ ಹೋಗಿ. ಸರಿ ಗೌಡ್ರೆ, ಆಯಿತು, ಹೋಗಿ ಬರ್ತೀನಿ ಹೇಳ್ರಿ ಇವತ್ತಲೇ.